ಶರಣಾರ್ಥಿ, ಇವತ್ತಿದ್ದು ಕ್ವಶನ್ ವೆನ್ ನಕ್ಷೆ ಮೇಲಿದೆ. ಇದು ಟಿ ಎಕ್ಸಾಮ್ ಅಲ್ಲಿ ಕೇಳಿದಿದೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ. ಇವಾಗ ಟಿ ಎಕ್ಸಾಮ್ ಆಪ್ಷನ್ ಬಿಟ್ಟಿರೋದ್ರಿಂದ ನೀವು ಈ ತರದ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಕೊಟ್ಟಿರುವ ಪದಗಳಿಗೆ ಹೊಂದಿಕೆಯಾಗುವ ಸೂಕ್ತ ವೆನ್ ನಕ್ಷೆ ಅಂತ ಕೇಳಿದಾರೆ. ನಮ್ಗೆ ಫಸ್ಟ್ ಆಫ್ ಆಲ್ ವೆನ್ ನಕ್ಷೆ ಅಂದ್ರೆ ಏನು ಗೊತ್ತಿರಬೇಕು. ಅಂದ್ರೆ ಅವು ವೆನ್ ನಕ್ಷೆ ಅಂದ್ರೆ ಏನಾದ್ರೂ ಒಂದು ಕೊಟ್ಟಾಗ, ಸೆಟ್ ಆಫ್ ಏನೋ ಒಂದು ಕೊಟ್ಟಾಗ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನವಿಲುಗಳು, ಪಕ್ಷಿಗಳು, ಒಂಟೆಗಳು, ಇವಕ್ಕೆ ಏನ್ ರಿಲೇಷನ್ ಇದೆ ಅಂತ ತೋರ್ಸಕ್ಕೆ. ಎಕ್ಸಾಂಪಲ್, ನವಿಲುಗಳು ಇದಾವೆ ಮತ್ ಪಕ್ಷಿಗಳು, ಪಕ್ಷಿಗಳಲ್ಲಿ ನವಿಲುಗಳು ಬರುತ್ತೆ, ಹಾಗಾಗಿ ಇದು ಪಕ್ಷಿ ಅದ. ಇದು ಈ ಪಕ್ಷಿಗಳಲ್ಲಿ ನವಿಲು ಬರುತ್ತೆ. ಒಂಟೆ ಪಕ್ಷಿಗಳಲ್ಲಿ ಬರುತ್ತಾ? ಬಂದಿದ್ರೆ ಇಲ್ಲಿ ಬರೋದು, ಬಟ್ ಒಂಟೆ ಪಕ್ಷಿಗಳಲ್ಲಿ ಬರೋದಿಲ್ಲ, ಅದು ಆನಿಮಲ್ ಆಗುತ್ತೆ, ಅದು ಇಲ್ಲಿ ಬರುತ್ತೆ. ಕರೆಕ್ಟ್? ಹಾಗಾಗಿ ಆನ್ಸರ್ ಇದು. ಕರೆಕ್ಟಾ? ಇನ್ನೊಂದು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗೆ? ಇನ್ ಕೇಸ್ ಇವಾಗ ಅವರು ಪಕ್ಷಿಗಳು ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ರಿ. ಪಕ್ಷಿಗಳು, ಇಲ್ಲಿ ಪಕ್ಷಿಗಳು ಕಾಗೆ ಮತ್ತೆ ಗುಬ್ಬಿ ಕೊಟ್ಟಾಗ ಇದು ವೆನ್ ನಕ್ಷೆ ಆಗುತ್ತೆ. ಅಂದ್ರೆ ಎರಡು ಪಕ್ಷಿಗಳೇ ಇದಾವೆ, ಪಕ್ಷಿಗಳಲ್ಲಿ ಕಾಗೆನೂ ಇದೆ, ಗುಬ್ಬಿನೂ ಇದೆ ಅಂತ ಈ ವೆನ್ ನಕ್ಷೆ ಸೂಟ್ ಆಗತ್ತೆ. ಈಗ ಇದು ನೋಡ್ರಿ, ಇದು ಹೆಂಗ್ ಗೊತ್ತಾ? ಇದಕ್ಕೊಂದಕ್ಕೊಂದು ಸಂಬಂಧನೇ ಇಲ್ಲ. ಯಾವ್ಯಾವೋ ಇವು ಬೇರೆ ಬೇರೆ ಬಗೆಗಳಿದಾವೆ. ಇವು ಹೆಂಗೆ ಅಂದ್ರೆ, ಇವರು ಬಾಯ್ಸ್ ಅದಾರ, ಇವರು ಆನಿಮಲ್ಸ್, ಇವರು ಬರ್ಡ್ಸ್. ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ, ಇವ್ರ ಮೂವರು ಬೇರೆ ಬೇರೆ ರಿಲೇಷನ್. ಆ ತರ ಇದು ವೆನ್ ನಕ್ಷೆ ಡಿಪಿಕ್ಟ್ ಮಾಡುತ್ತೆ. ಇದನ್ನ ಹೆಂಗೆ ಅಂತ ತಿಳ್ಕೊಳ್ರಿ. ಇವಾಗ ಹೆಂಗೆ ಅಂದ್ರೆ, ಒಂದ್ ನಿಮಿಷ, ಇವರು ಸ್ಟೂಡೆಂಟ್ ಅದಾರ ಅಂತ ತಿಳ್ಕೊಳ್ರಿ. ಹೌದಾ? ಸ್ಟೂಡೆಂಟ್ಸ್ ಇವರು. ಇದು ಏನಾಗುತ್ತೆ? ಬಾಯ್ಸ್ ಆಗತ್ತೆ. ಇದು ಕ್ರಿಕೆಟ್ ಪ್ಲೇಯರ್ ಆಗತ್ತೆ. ಈ ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲಿ ಇದು ಪೋರ್ಷನ್ ಏನ್ ಬಂದಿದೆಯಲ್ಲ, ಇದು ಯಾಕೆ ಬಂತು ಅಂದ್ರೆ, ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲಿ ಸ್ವಲ್ಪ ಜನ ಬಾಯ್ಸ್ ಇರಬಹುದು ಅಂತ. ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲಿ ಮ್ಯಾಂಡೇಟರಿ ಆಗಿ ಬಾಯ್ಸ್ ಇರ್ಬೇಕು ಅಂತ ಏನೂ ಇಲ್ಲ, ಗರ್ಲ್ಸ್ ಕೂಡ ಇರ್ಬೋದಲ್ವಾ. ಸೊ ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲಿ ಬಾಯ್ಸ್ ಇರ್ಬೋದು, ಹಾಗಾಗಿ ಇದು ಇದಕ್ಕೆ ಓವರ್ಲ್ಯಾಪ್ ಆಗಿದೆ. ಬಾಯ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಬಾಯ್ಸ್ ಇದಾರೆ, ಬಾಯ್ಸ್ ಗೆ ಇದು ಓವರ್ಲ್ಯಾಪ್ ಆಗಿದೆ. ಅಂದ್ರೆ ಕ್ರಿಕೆಟ್ ಅಲ್ಲಿ ಸ್ವಲ್ಪ ಜನ ಬಾಯ್ಸ್ ಇದಾರೆ, ಹಂಗಾಗಿ ಇದು ಬಾಯ್ಸ್ ಮತ್ತೆ ಇದು ಕಾಮನ್ ಏರಿಯಾ ಬಂದಿದೆ, ಓವರ್ಲ್ಯಾಪ್ ಆಗಿದೆ. ಇದು ಈ ತರ ನಾವು ವೆನ್ ನಕ್ಷೆನ ಡಿಪಿಕ್ಟ್ ಮಾಡ್ತೀವಿ. ಇದು ಅರ್ಥ ಆಗಿದ್ರೆ ನಾನು ನಿಮ್ಗೊಂದು ಕೊಡ್ತೀನಿ ಇದ್ರ ಮೇಲೆ ಕ್ವಶನ್, ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅದರ ಆನ್ಸರ್ ನ ತಿಳಿಸಿ. ಹೇಗೆ ಅಂದ್ರೆ, ಸ್ಟೂಡೆಂಟ್ಸ್ ಅದರ, ಅದರಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸ್ ಇದಾರೆ. ಇದ್ರ ವೆನ್ ನಕ್ಷೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಕ್ವಶನ್ಸ್ಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.